ಥ್ಯಾಂಕ್ ಯು ಬೈ. ಫೈನ್. ನಾನು ಮೊದಲಿಗೆ ಈ ವಾರದ ಬಗ್ಗೆ ಅಪ್ಡೇಟ್ನ ವೆಂಕಟೇಶ್ ನಾಯ್ಕ್ ಸರ್ ತೊಗೊಂಡ್ಬಿಡ್ತೀನಿ ನಾನು. ವೆಂಕಟೇಶ್ ನಾಯ್ಕ್ ಸರ್, ಸದ್ಯದ ಯುದ್ಧದ ಸ್ಥಿತಿಗತಿಗಳು, ಯುದ್ಧದ ಮಾದರಿ, ತೀವ್ರತೆ, ನಷ್ಟ, ಆನಂತರದಲ್ಲಿ ಚೆಕ್ ಮಾಡ್ಕೊಂಡಾಗ ಮಧ್ಯಪ್ರಾಚ್ಯದ ಸ್ಥಿತಿಗತಿಗಳು ಹೇಗಿದೆ ಅಂತ ಹೇಳ್ತೀರಿ ಸರ್ ತಾವು? ಹೇಗಿದೆ ಅಂದ್ರೆ ನಾವು ಇಷ್ಟು ದಿವಸ ಮಾತಾಡಿದ್ದೇನೆ ಮತ್ತೆ ಅದೇ ರಿಪೀಟ್ ಮಾಡ್ತಾ ಹೋಗ್ಬೇಕಾಗ್ತದ. ಏನಂತಂದ್ರೆ ಈಗ ಯುದ್ಧ ಆಲ್ಮೋಸ್ಟ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇವೆಲ್ಲ ನೋಡಿದ್ರೆ ಒಂದು 5ನೇ ತಿಂಗಳಿಗೆ ಕಾಲಿಟ್ಟಿದೀಗ. ಅದು ಏನಂತಂದ್ರೆ ಈಗ ಅಬ್ಸಲ್ಯೂಟ್ಲಿ ಇರಾನ್ ಏನಂತಂದ್ರೆ ಇರಾನ್ ಅಮೆರಿಕದ ನಡುವೆ ಏನಿದೆಪ್ಪ ಅಂದ್ರೆ ಇದರಲ್ಲಿ ಯಾರು ಗೆಲ್ಲೋದಿಲ್ಲ. ಮತ್ಲಬ್ ಇದಕ್ಕೆ ಈ ವಾರ್ಗೆ ಎಂಡೇ ಇಲ್ಲ. ಇದನ್ನ ಏನಂತಂದ್ರೆ ಒಂದು ತರ ಅಲ್ಲ ಸರ್, ಇರಾನ್ ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡಿದ್ದಾರಂತಲ್ಲ ಟ್ರಂಪ್. ವೆಂಕಟೇಶ್ ನಾಯ್ಕ್ ಸರ್, ಇರಾನ್ ಅನ್ನ ಮುಗಿಸ್ಬಿಡಿ ಅಂತ ಆರ್ಡರ್ ಮಾಡಿಬಿಟ್ಟಿದ್ದಾರಂತೆ ಟ್ರಂಪ್. ಮುಗಿಸಕ್ಕಾಗುತ್ತಾ ಇರಾನ್ ಅಂತ ಪ್ರಶ್ನೆ? ಇಲ್ಲ, ಈಗ ಮುಗಿಸ್ಬಿಡು ಅಂತ ಕೂತು ಟ್ರಂಪ್ದು ಸ್ಟೇಟ್ಮೆಂಟ್ಸ್ ನಾವು ಇಷ್ಟು ದಿವಸದವರೆಗೆ ಅನಲೈಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ಫ್ರಸ್ಟ್ರೇಷನ್ ಅದು ಏನಂತಂದ್ರೆ ಹೊರಗೆ ಬರ್ತಾ ಇದೆ. ಮುಗಿಸ್ಬಿಡ್ಲಿಕ್ಕೆ ನೋಡು, ಅನ್ಲೆಸ್ ಯು ಪುಟ್ ಯುವರ್ ಗ್ರೌಂಡ್ ಟ್ರೂಪ್ಸ್ ಲೈಕ್ ಯು ಡಿಡ್ ಇನ್ ಇರಾಕ್, ಆ ತರ ಗ್ರೌಂಡ್ ಟ್ರೂಪ್ಸ್ ಏನಂತಂದ್ರೆ ನೀವು ಎಲ್ಲಿವರೆಗೆ ಹಾಕೋದಿಲ್ಲ. ಇದು ಇರಾನ್ ಫಿನಿಶ್ ಮಾಡಿ ಅಂತಂದ್ರೆ ಇದು ಜಸ್ಟ್ ಇಟ್ ಈಸ್ ಏನಪ್ಪಾ ಅಂದ್ರೆ ಸಿಂಬಾಲಿಕ್ ಸ್ಟೇಟ್ಮೆಂಟ್ ಅಷ್ಟೇ. ಇದು ಆಕ್ಚುಲಿ ಮಿಲಿಟರಿ ಪರ್ಸನ್ಸ್ ನಲ್ಲಿ ಇದಕ್ಕೆ ಏನು ವ್ಯಾಲ್ಯೂ ಇರೋದಿಲ್ಲ. ಆಮೇಲೆ 3 ವಿಷಯಗಳು ಏನಪ್ಪಾ ಅಂದ್ರೆ ಇರಾನ್ ಎಂದೂ ಬಿಟ್ಕೊಡೋದಿಲ್ಲ, ಅವ್ರು ಅಮೆರಿಕ ಕಿತ್ಕೊಳಕ್ಕೂ ಆಗೋದಿಲ್ಲ. ಅದು ಏನಂತಂದ್ರೆ ಒಂದು ಹಾರ್ಮೋಸ್, ಒಂದು ನ್ಯೂಕ್ಲಿಯರ್ ಡಸ್ಟ್, ಮತ್ತೆ ಲೀಡರ್ಶಿಪ್, ಚೇಂಜ್ ಇನ್ ಲೀಡರ್ಶಿಪ್. ಸೊ ಇವು 3 ಏನಂತಂದ್ರೆ ಅವ್ರಿಗೆ ಮೊದಲು ಏನಿತ್ತಪ್ಪ ಚೇಂಜ್ ಆಫ್ ರೆಜಿಮ್ ಇತ್ತು, ಅದು ಆಗ್ಲಿಲ್ಲ. ಹಾರ್ಮೋಸ್ ಕಂಟ್ರೋಲ್ ಮಾಡ್ತು ಅಂತ ಹೇಳ್ತಾರೆ. ಅದು ಏನಂತಂದ್ರೆ ಅವ್ರದೆಲ್ಲ ನೇವಲ್ ಫ್ಲೀಟ್ ಇದೆ. ಈಗ ಅಮೆರಿಕದಲ್ಲಿ ಇಷ್ಟು ದೊಡ್ಡ ನೇವಲ್ ಫ್ಲೀಟ್ ಏನಪ್ಪಾ ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೆರಾಲ್ಡ್ ಮತ್ತೆ ಅಬ್ರಹಾಂ ಲಿಂಕನ್ ಅವು ಯಾಕೆ 2000 ಕಿಲೋಮೀಟರ್ ದೂರ ನಿಂತಿವೆ? ಒಂದು ಪ್ರಶ್ನೆ ಮಾಡ್ಬೇಕು ನಾವ್. ಏನಂತಂದ್ರೆ ಅವ್ರ ಸಮೀಪಕ್ಕೆ ಯುದ್ಧರಂಗದ ಮೇಲೆ ನೀವು ಹಾರ್ಮೋಸ್ದಲ್ಲಿ ಯಾಕೆ ತಗೊಂಡ್ ಬರೋದಿಲ್ಲ? ಏನ್ ಬೈ ಚಾನ್ಸ್ ಏನಾದ್ರು ಇವೆಲ್ಲ ಫೈರ್ ಪವರ್ ರೇಂಜ್ ದಲ್ಲಿ ಬಂದ್ರಂತಂದ್ರೆ ಒಂದು 7-8 ಮಿಸೈಲ್ಗಳಲ್ಲಿ ಲ್ಯಾಂಡ್ ಆದತ್ತಂದ್ರೆ ಇದು ಅಮೆರಿಕಕ್ಕೆ ಏನಪ್ಪಾ ಅಂದ್ರೆ ದೊಡ್ಡ ಲಾಸ್ ಆಫ್ ಫೇಸ್ ಆಗ್ತದ ಅಂತ ತಿಳ್ಕೊಂಡು ಈ ನಿಮ್ಮ ನೇವಿದು ಅಬ್ಸಲ್ಯೂಟ್ ಪವರ್ಫುಲ್ ಇರ್ತಕ್ಕಂತ ವೆಪನ್ ನೀವು ದೂರ ಇಟ್ರಿ. ಇಲ್ಲಿ ಏನಂತಂದ್ರೆ ಈಗ ಸಣ್ಣ ಪುಟ್ಟ ಶಿಪ್ಸ್ ಮತ್ತೆ ಏನಂತಂದ್ರೆ ಇರಾನ್ ಏನಂತಂದ್ರೆ ಈ ಅಸಿಮೆಟ್ರಿಕ್ ವಾರ್ಫೇರ್ ಏನಪ್ಪ ಅಂದ್ರೆ ಈ ವಾರ್ಫೇರ್ ಅದಗಳಿಂದ ನೋಡ್ಬೇಕಾದ್ರೆ ಇದೇ ಲಾಸ್ಟ್ ವಾರ್ ಹೆವಿ ಏನಪ್ಪ ಅಂದ್ರೆ ವೆಪನ್ಸ್ ಯೂಸ್ ಆಗ್ತಕ್ಕಂಥ ವಾರ್ ಇದೆ ವರ್ಲ್ಡ್ ದಲ್ಲಿ. ಪ್ರಾಬಲ್ ಇದೇ ಲಾಸ್ಟ್ ವಾರ್ ಆಗ್ಬೋದು ಅಂತ ನನ್ ಗೆಸ್ ಇದೆ. ಇಲ್ಲ ವರ್ಲ್ಡ್ ವಾರ್ ಆಗ್ಬೇಕು, ಇಲ್ಲ ಇಲ್ಲಿಗೆ ನಿಲ್ಬೇಕು. ಯಾಕಂತಂದ್ರೆ ಈಗ ಅಮೆರಿಕದ ಅಸೆಸ್ಮೆಂಟ್ ಪ್ರಕಾರ ಅವರಲ್ಲಿ ವೆಪನ್ಸ್ ಗೆ ಟೆಕ್ನಾಲಜಿ, ಏರ್ ಕ್ರಾಫ್ಟ್ಸ್, ನೇವಲ್ ಫ್ಲೀಟ್ಸ್ ಅದ್ರದ್ದು ಏನು ಕಡಿಮೆ ಇಲ್ಲ ಅಂದ್ರೂ ಉಪಯೋಗ ಬರ್ಲಾರ್ದಂಗೆ ಇಟ್ಟು ಬಿಟ್ಟಿದ್ದಾರೆ. ಈಗ ನಿಮ್ಮ ಹತ್ರ ಏರ್ ಡಿಫೆನ್ಸ್ ಇದೆ, ಏರ್ ಡಿಫೆನ್ಸ್ ಹೊಡೆದ್ ಬಿಟ್ರು. ನಿಮ್ಮ ಹತ್ರ ಬಹಳ ಪವರ್ಫುಲ್ ಮಿಸೈಲ್ಸ್ ಇದೆ, ಮಿಸೈಲ್ಸ್ ಎಲ್ಲ ನಿಮ್ಗೆಲ್ಲ ಸ್ಟಾಕ್ ಪೈಲ್ ಎಲ್ಲ ಕಡಿಮೆ ಆಗಿದೆ. ಅದನ್ನ ರೀಪ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಏನಂತಂದ್ರೆ 1 ವರ್ಷ ಅಥವಾ 2 ವರ್ಷ ಟೈಮ್ ಬೇಕು. ಇಲ್ಲಿ ಇರಾನ್ ಏನ್ ಮಾಡಿದಾರೆ ಅಂತಂದ್ರೆ ಅಗ್ದಿ ಪವರ್ಫುಲ್ ವೆಪನ್ ಕಳಿಸೋದಕ್ಕಿಂತ ಮೊದಲು ಅವ್ರು ಏನಪ್ಪಾ ಅಂದ್ರೆ ವಾಲ್ಯೂಮ್ ಆಫ್ ಡ್ರೋನ್ಸ್ ಏನಪ್ಪಾ ಅಗ್ದಿ ಚೀಪ್ ಡ್ರೋನ್ಸ್, ಲೂನಾ ಇಂಜಿನ್ ಮಾಡಿರ್ತಕ್ಕಂಥ ಡ್ರೋನ್ಸ್, ದೇ ಹ್ಯಾವ್ ಗಾಟ್ 80,000. ಏನಂತಂದ್ರೆ ಇದು ವಾಲ್ಯೂಮ್ ವರ್ಸಸ್ ಫೈರ್ ಅವ್ರದ್ದು ಏನಪ್ಪಾ ಅಂದ್ರೆ ಮಿಸೈಲ್ಸ್ ಫೈರ್ ಪವರ್. ಈಗ ನೋಡಿದ್ರೆ ನೀವು ಜಾರ್ಡನ್ ತಗೋರಿ, ಕುವೈಟ್ ತಗೋರಿ, ಇಸ್ರೇಲ್ ತಗೋರಿ. ಲಕ್ಕಿಲಿ ಈ ಸೆಕೆಂಡ್ ಫೇಸ್ ವಾರ್ ಸ್ಟಾರ್ಟ್ ಆಗೋದಲ್ಲ, ಇಸ್ರೇಲ್ ಏನು ಇನ್ನು ಬಂಬಾರ್ಡ್ಮೆಂಟ್ ಮಾಡಿಲ್ಲ. ಇಸ್ರೇಲ್ಗೆ ಇರಾನ್ಗೆ ಏನು ಇಲ್ಲ. ಇಟ್ ಇಸ್ ಓನ್ಲಿ ಅಮೆರಿಕ ವಿಚ್ ಇಸ್ ಡೂಯಿಂಗ್. ಇದ್ರ ಪ್ರಕಾರ ನೋಡ್ತಾ ಹೋದ್ರೆ ದಟ್ ಮೀನ್ಸ್ ನಿಮ್ಮದು ಏರ್ ಡಿಫೆನ್ಸ್ ಸಿಸ್ಟಮ್, ಮಿಸೈಲ್ ಸಿಸ್ಟಮ್, ರೀಪ್ರೊಡಕ್ಷನ್ ಅದು ಏನಂತಂದ್ರೆ ಸಮ್ವೇರ್ ಸೆಟ್ ಬ್ಯಾಕ್ ಆಗಿದೆ. ಬಟ್ ಅದ್ರನ್ನು ನಿಮ್ಮ ಹತ್ರ ಏನಂತಂದ್ರೆ ಸ್ಟಾಕ್ ಪೈಲ್ ವೆಪನ್ಸ್, ಏರ್ ಕ್ರಾಫ್ಟ್ಸ್, ಏರ್ ಪವರ್ ಇಷ್ಟಿದೆ ಅಂತ ಇದುವರೆಗೆ ನಡ್ಕಂತ ಬಂದಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇರಾನ್ ಕೂಡ ಅವ್ರದಲ್ಲಿ ಇರೋದು 2 ಅಸ್ತ್ರ. ಏನಂತಂದ್ರೆ ಎಲ್ಲ ಅಂಡರ್ಗ್ರೌಂಡ್ ಇರ್ತಕ್ಕಂಥ ಮಿಸೈಲ್ ಸ್ಟೇಷನ್ಸ್ ಇದೆ, ಮತ್ತೆ ಚೀಪ್ ಪ್ರೊಡಕ್ಷನ್ ಆಫ್ ಡ್ರೋನ್ಸ್ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಇವ್ರಿಗೆ ಸಹಾಯ ಮಾಡ್ಬೇಕಂತ ಸ್ಪೇಸ್ ಇಂಟೆಲಿಜೆನ್ಸ್ ಮತ್ತೆ ರಡಾರ್ ಇಂಟೆಲಿಜೆನ್ಸ್, ಟಾರ್ಗೆಟ್ ಏನಪ್ಪಾ ಅಂದ್ರೆ ಫಿಕ್ಸ್ ಮಾಡಿ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ರಷ್ಯಾ ಮತ್ತೆ ಚೈನಾ ಬ್ಯಾಕ್ ಗ್ರೌಂಡ್ ದಿಂದ ಮಾಡ್ತಾ ಇದ್ದಾರೆ. ಸೊ ಇದು ಏನಂತಂದ್ರೆ ಈಗ ಸಿಂಬಾಲಿಕ್ ವಿಕ್ಟರಿ ಟ್ರಂಪ್ ಏನಾದ್ರೂ ಬೇಕು. ಏನಂತಂದ್ರೆ ಅದು ಸಿಂಬಾಲಿಕ್ ವಿಕ್ಟರಿ ಅಂತಂದ್ರೆ ಈ 3ರಲ್ಲಿ ಒಂದ್ ಆಗ್ಬೇಕಲ್ಲ, ಲೀಡರ್ಶಿಪ್ ಚೇಂಜ್ ಆಗ್ಬೇಕು ಅಂತ ಸಾಧ್ಯ ಏನಿಲ್ಲ. ಹಾರ್ಮೋಸ್ ಏನಪ್ಪಾ ಅಂದ್ರೆ ಈಗ 50-50 ಇದೆ. ಅದೇನ್ ಮಾಡ್ತಾರ ಅಲ್ಲಿ ಏನಪ್ಪಾ ಅಂದ್ರೆ ಗ್ರೌಂಡ್ ಬ್ಯಾಟಲ್ ಬಿಟ್ಟು ಅಲ್ಲಿ ಅದೇನಂತಂದ್ರೆ ಗ್ರೌಂಡ್ ಹೆಂಗ್ ಅಕ್ಯುಪೈ ಮಾಡ್ತಾರೆ ಅದ್ರ ತಲೆ ಸೀದಲ್ಲಿ ಡಾಮಿನೇಷನ್ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸೀದಲ್ಲಿ
ಸಿಚುವೇಶನ್ ವೇರಿ ಆಗ್ತದೆ. ಇಟ್ ಇಸ್ ನಾಟ್ ಗ್ರೌಂಡ್, ಏನಂತಂದ್ರೆ ಇಟ್ ಇಸ್ ಅ ವಾಟರ್. ಅಲ್ಲಿ ಏನಪ್ಪ ಅಂದ್ರೆ ಡಾಮಿನೇಟ್ ಮಾಡಿ ಅಬ್ಸಲ್ಯೂಟ್ಲಿ ನಮ್ ಕಂಟ್ರೋಲ್ ಇದೆ ಅಂತ ಹೇಳಕ್ ಆಗೋದಿಲ್ಲ. ಏರ್ ಪವರ್ ಇರಾನ್ದಲ್ಲಿ ಇಲ್ಲೇ ಇಲ್ಲ. ನೀವ್ ಎಷ್ಟು ಏರ್ ಪವರ್ ಮಾಡಿದ್ರು ನಿಮ್ಮ ಮಿಲಿಟರಿ ಟಾರ್ಗೆಟ್ಸ್ ಹಿಟ್ ಮಾಡೋದಾಗೋದಿಲ್ಲ. ನೀವೇನಾದ್ರೂ ಹಾಸ್ಪಿಟಲ್ ಹೊಡಿಬಹುದು, ಸ್ಕೂಲ್ ಹೊಡಿಬಹುದು, ಓಕೆ ಅಥವಾ ಏನಂತಂದ್ರೆ ಬ್ರಿಡ್ಜ್ ಹೊಡಿಬಹುದು, ರೈಲ್ವೆ ಟ್ರ್ಯಾಕ್ ಹೊಡಿಬಹುದು. ಇದನ್ನ ಬಿಟ್ಟ ನಂತರ ಬೇರೆ ಏನು ಅಚೀವ್ ಮಾಡತ್ತ ಆಗಲ್ಲ. ಅವ್ರದ್ದು ಫೈಟಿಂಗ್ ಪೊಟೆನ್ಶಿಯಲ್ ಇನ್ನೂ ಇದೆ. ದಟ್ ಇಸ್ ವೈ ದೇ ಆರ್ ಫೈಟಿಂಗ್. ಫೈನ್. ಸೊ ಈ ತರ ಈ ಸಿಚುವೇಶನ್ ಇದೆ. ಫಿನಿಶ್ ಮಾಡೋದಂತೂ ಇಟ್ ಇಸ್ ಆಸ್ ಆಫ್ ನೌ ಇಟ್ ಇಸ್ ನಾಟ್